ಆಸಂಗಿ ಗ್ರಾಮದಲ್ಲಿ ನಾಯಿಗಳ ಅಟ್ಟಹಾಸ. ಎಸ್, ನಮಸ್ಕಾರ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಈಗ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಮನುಷ್ಯರು ಸಾಕಿದ ಮೂಕ ಪ್ರಾಣಿಗಳ ಮೇಲೆ ಬೀದಿ ನಾಯಿಗಳು ರಾಕ್ಷಸರಂತೆ ಮುಗಿಬೀಳುತ್ತಿವೆ. ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅಷ್ಟಕ್ಕೂ ಏನಿದು ಘಟನೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೌದು, ಆಸಂಗಿ ಗ್ರಾಮದ ಗುಡ್ಡದ ಏರಿಯಾ ಹಾಗೂ ಅಯ್ಯಪ್ಪ ದೇವಸ್ಥಾನದ ಸುತ್ತಮುತ್ತ ಕಳೆದ 2 ವರ್ಷಗಳಿಂದ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಇನ್ನು ನಿನ್ನೆ ರಾತ್ರಿ ರೈತ ಚಂದ್ರು ಸಾಗರ್ ಎಂಬುವವರ ಬರೋಬ್ಬರಿ 4 ಆಡುಗಳನ್ನು ಬೀದಿ ನಾಯಿಗಳು ಕಚ್ಚಿ ಕೊಂದಿವೆ. ಸಾರ್ವಜನಿಕರು ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಆಕ್ರೋಶವೊಂದು ಕೇಳಿ ಬರ್ತಾ ಇದೆ. ನಾವು ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಇಲ್ಲಿ ಗುಡ್ಡದ ಏರಿಯಾ, ಅಯ್ಯಪ್ಪನ ಗುಡಿ ಟೆಂಪಲ್ ಹತ್ರ ಗುಡ್ಡದ ಏರಿಯಾ ಏನಿದೆ, ಇಲ್ಲಿ ನಾಯಿ ಕಾಗಾಳಿ ಬಹಳ ಆಗ್ತಾ ಇದೆ. ಸುಮಾರು 1-2 ವರ್ಷದಿಂದ ಇಲ್ಲಿ ಫಸ್ಟ್ ನನ್ನ 2 ಆಡವನ್ನು ನಾಯಿ ತಿಂದು ಹೋದ್ವು. ಆದ್ರೂ ಇನ್ನೂ ತಕ್ಕ ಯಾರು ಕ್ರಮ ತಗೋಲ್ಲ. ಆನಂತರ ಸ್ವಾಮಿಗಳು ಅಂತ ಹೇಳಿದಾರೆ, ಇಲ್ಲಿ ಮಠಪತಿ ಅಂತ ಹೇಳಿ, ಅವರು 2 ಹೋಂತ ಮತ್ತು 1 ಆಡ ಅವನು ತಿಂದು ಹೋದ್ವು. ಆದ್ರೂ ಪಿಡಿಒ ಬಂದ್ರು ಮತ್ತು ಡಾಕ್ಟರ್ಗಳು ಬಂದ್ರು, ಸ್ವಾಮಿಗಳ್ದೆಲ್ಲ ಪಂಚನಾಮ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಅವ್ರಿಗೆ ಪರಿಹಾರ ಅನ್ನೋದು ಏನೂ ಸಿಗಲಿಲ್ಲ. ಮತ್ತ ಈ ಚಂದ್ರು ಸಾಗರ್ ಅಂತೇಳಿ ಕಿಶಿಂದ ಈ 2-3 ತಿಂಗಳ ಹಿಂದ 1 ಆಡ ತಿಂದು ಹೋತ. ಅದನ್ನು ಕೂಡ ಅವರು ದವಾಖಾನಿಗೆ ಆಡ ತಗೊಂಡ್ ಹೋದ್ರ. ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಅದಕ್ಕೇನು ನಾಯಿಗಳು ಹಿಡಿಯೋ ವ್ಯವಸ್ಥಾನು ಮಾಡುವಾರು. ಈಗ ಮತ್ ಚಂದ್ರು ಸಾಗರ್ ಅವ್ರದನ್ನ 4 ಆಡುಗಳ ನಾಯಿಗಳ ಕಾಗಾಳಿ ಮಾಡಿ ಇದನ್ನ ಎಲ್ಲಾ 4 ಮರಿ ಕೊಂದ್ ಬಿಟ್ಟಾವ. 5-6 ಮರಿಗಳು, ಆಡಿನ ಮರಿಗಳು ನಾಯಿಗಳು ಬಂದ್ ಕೊಂದ್ ಹೋಗ್ಯಾವ್ರಿ. ಈಗ ಎಲ್ಲಾ ಇಲ್ಲಿ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ರುನು ಇನ್ನೂ ತನ ಯಾವ್ದು ಇದಿಲ್ರಿ. ಅವ್ರ ಬಂದ್ ನೋಡಿ ಹೋಗ್ಯಾರ್ರಿ. ಮತ್ತ ಈಗ ಒಂದ ಸಲಿ ಅಲ್ರಿ, ಇದಕ್ಕೆ ಮೊದಲ ನಮ್ಮ ಮನ್ಯಾನು 4 ಮರಿಗಳು ಕೊಂದ್ ಹೋಗ್ಯಾವ್ರಿ. ಈ ಗುಡ್ಡ ಎಲ್ಲಾ ಕಡೆ ಗುಡ್ಡದಾಗ ಅರಣ್ಯವಾಡದಾಗ್ರಿ ಇದ. ಪ್ರತಿಯೊಂದ್ ಮನಿಗಳೊಳಗು ಬೀದಿ ನಾಯಿಗಳು ಕಾಗಾಳಿ ಹೆಚ್ಚಾಗೈತ್ರಿ. ಮತ್ತ ಈಗ ಪ್ರಾಣಿಗಳದಾವು ಬಿಡಬಹುದ್ರಿ. ನಾಳೆ ಸಣ್ಣ ಹುಡುಗರು ಇರ್ತಾವು, ಹಾದಿ ಮೇಲೆ ಓಡಾಡ್ತಿರ್ತಾವು. ಅವತ್ತರ್ಗ ಏನಾರ ಆತಂದ್ರ ಯಾರ್ ಜವಾಬ್ದಾರಿ ರೀ? ಅದಕ್ಕ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀವ್ರಿ. ದಯಮಾಡಿ ಅವಕ್ ಏನಾರ ಒಂದು ನಾಯಿಗಳಿಗೆ ಒಂದು ಹಾದಿ ಮಾಡ್ರಿ. ಮತ್ ಇವು ನುಕ್ಸಾನ್ ಆದವ್ರಿಗೆ ಪರಿಹಾರ ಬರುವಂಗ ಏನಾರ ಒಂದು ಗೌರ್ಮೆಂಟ್ ದಿಂದ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ಈ ಮತ್ತೆ ಕಳಕಳಿ ಅಂತ ಕೇಳ್ಕೊತೀವ್ರಿ. ವೀಕ್ಷಕರೇ, ರೈತರ ಪಾಲಿಗೆ ಆಡು ಕುರಿಗಳೇ ಆಸ್ತಿ. ಅಂತಹ ಪ್ರಾಣಿಗಳನ್ನು ನಾಯಿಗಳು ಬಲಿ ಪಡೆಯುತ್ತಿರುವುದು ದುರಾದೃಷ್ಟಕರ. ಪಂಚಾಯತ್ ಅಧಿಕಾರಿಗಳು ಮತ್ತು ಪಶು ವೈದ್ಯಕೀಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಈ ನಾಯಿಗಳನ್ನು ಸೆರೆ ಹಿಡಿಯಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸಿದರಲ್ಲಿ ಸಂಶಯವೇವಿಲ್ಲ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ. ಪರ್ವಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.